पितरा सुतरा पवित्र नामದಲ್ಲಿ ನಮ್ಮ ಪ್ರಭು ಪ್ರಸಾದವು ದೇವರ ಪ್ರೀತಿ ಪವಿತ್ರಾತ್ಮನೆಯೊಂದಿಗೆ ನಿಮ್ಮೆಲ್ಲರೊಡನೆ ಇರಲಿ. ಕೋಲು ಹಿಡಿದವರನ್ನೇ ಹೊಡೆದಂತಾಯಿತು. ಅಸಿರಿಯ ನಾಡೆ ನೀನು ನನ್ನ ಕೋಪದ ದಂಡಯುದ್ಧ ಘೋಷಿತ ನುಡಿ. ಆ ಧರ್ಮಭ್ರಷ್ಟ ಪ್ರಜೆಗೆ ಇದರಾಗಿ ಅಸಿರಿಯವನ್ನು ಬಳಸುತ್ತೇನೆ. ಕೈಬಿಡಲು ಪ್ರಭು ತನ್ನ ಸ್ವಕೀಯರನ್ನು, ಜ್ಞಾನಿಗಳಿಗೂ ಮೇಧಾವಿಗಳ ವಿಷಯಗಳನ್ನು ಮನೆ ಮಾಡಿ ಮಕ್ಕಳಂತವರಿಗೆ ಶುದ್ಧಪಡಿಸಿದ್ದೇನೆ. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ಇಂದಿನ ಮೊದಲನೇ ವಾಕ್ಯ ಎಂಥ ಒಂದು ಮಾತ್ರವಾದ ಪ್ರವಾದನೆ ಎಂದರೆ, ದೇವರು ಓ ಮನುಷ್ಯನೇ, ನಿನ್ನ ಅರಿವು ಹೇಗಿದೆ, ನಿನ್ನ ಕಲ್ಪನೆ ಹೇಗಿದೆ, ನಿನ್ನ ಯೋಚನೆ ಹೇಗಿದೆ, ಸ್ವಲ್ಪ ವಿಶ್ಲೇಷಿಸು, ಆಯ್ತು ನೋಡು. ಮುಖ್ಯವಾಗಿ ಕೋಲು ಹಿಡಿದವನನ್ನೇ ಒಡೆದಂತಾಯಿತು. ಕೋಲು ಹಿಡಿದವನೆಂದರೆ ಕಾಪಾಡುವವನು, ಒಬ್ಬ ಕಾವಲುಗಾರ. ಆದರೆ ಆ ಕಾವಲುಗಾರನ್ನೇ ಹೊಡೆಯಬೇಕಾದರೆ ಆತನಿಗೆ ಕಾವಲುಗಾರ. ಉದಾಹರಣೆಗೆ ನಾವು 21ನೇ ಶತಮಾನದಲ್ಲಿ ಬದುಕುತ್ತಿದ್ದೇವೆ. ಟಿವಿಯಲ್ಲಿ ನಾವು ಜಾಹೀರಾತುಗಳನ್ನು ನೋಡ್ತಾ ಇದ್ದೀವಿ. ಮುಖ್ಯವಾಗಿ ಆ ಜಾಹೀರಾತುಗಳಲ್ಲಿ ಒಂದು ಕೊರೋನಾ ಸೋಂಕಿನಿಂದ ನಾವು ಹೇಗೆ ನಮ್ಮನ್ನೇ ರಕ್ಷಿಸಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕು. ಅಮಿತಾಬ್ ಬಚ್ಚನ್ ಟಿವಿಗಳಲ್ಲಿ ಬರುವಾಗ ಅವರು ಒಂದು ಕೋರಿಕೆಯನ್ನು ಮುಂದಿಡುತ್ತಾರೆ, ನಾವು ಈ ಸೋಂಕಿನಿಂದ ನಮ್ಮನ್ನೇ ಕಾಪಾಡಬಹುದು. ಹೇಗೆ? ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸ್. ನಾವು ಒಂದು ಮುಖವಾಡವನ್ನು ಹಾಕಿಕೊಂಡರೆ, ನಾವು ನಮ್ಮ ಕೈಗಳನ್ನು ತೊಳೆದುಕೊಂಡರೆ, ಗುಂಪಲ್ಲಿ ಸೇರದೆ ನಾವು ಬದುಕುವಾಗ ನಾವು ನಮ್ಮನ್ನೇ ರಕ್ಷಿಸಬಹುದು, ಇತರರನ್ನು ಸಹ ರಕ್ಷಿಸಬಹುದು ಅಂತ ಪ್ರತಿದಿನ ಅವರು ಕೊಡುವ ಒಂದು ಜಾಹೀರಾತನ್ನು ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ. ಆದರೆ ನಮಗೆಲ್ಲ ಗೊತ್ತು, ಇವತ್ತು ಅಮಿತಾಬ್ ಬಚ್ಚನ್ ಮಾತ್ರ ಕೊರೋನಾ ಇಲ್ಲ, ಅವರ ಕುಟುಂಬದಲ್ಲಿರುವ ಸುಮಾರು ಜನರಿಗೆ ಸೋಂಕಿನಿಂದ ಬಳಲುತ್ತಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಇಂದಿನ ಸುಸಂದೇಶದಲ್ಲಿ ಪ್ರಭು ಕ್ರಿಸ್ತರು ಮತ್ತೊಂದು ವಾಕ್ಯವನ್ನು ಹೇಳುತ್ತಾರೆ. ಅಪ್ಪ ಪಿತನೇ, ನಿಮ್ಮನ್ನು ವಂದಿಸುತ್ತೇನೆ. ಅಪ್ಪ ಪಿತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಯಾವುದಕ್ಕಾಗಿ? ಈ ಎಲ್ಲ ರಹಸ್ಯಗಳನ್ನು, ಈ ಎಲ್ಲ ಸತ್ಯಗಳನ್ನು, ಈ ಎಲ್ಲ ವಿಷಯಗಳನ್ನು ಮೇಧಾವಿಗಳಿಂದ, ಜ್ಞಾನಿಗಳಿಂದ ಮರೆಮಾಡಿ ಪುಟ್ಟ ಮಕ್ಕಳಂತವರಿಗೆ, ಚಿಕ್ಕ ಮಕ್ಕಳಂತವರಿಗೆ, ಎಳೆಯ ಅರಿವುಳ್ಳವರಿಗೆ ನೀವು ಶುದ್ಧಪಡಿಸಿದಕ್ಕಾಗಿ, ಪ್ರಕಟಿಸಿದಕ್ಕಾಗಿ. ಇದರ ಅರ್ಥವೇನು? ದೇವರಿಗೆ ಬೇಕಾಗಿರುವುದು ಒಂದೇ ಒಂದು, ನಿನ್ನ ಜ್ಞಾನವಲ್ಲ, ನಿನ್ನ ಅರಿವಲ್ಲ. ದೇವರಿಗೆ ಬೇಕಾಗಿರುವುದು ಒಂದೇ ಒಂದು, ನಿನ್ನ ಭಕ್ತಿ, ಶ್ರದ್ಧೆ, ದೈವ ಭಯ. ನಿನ್ನಲ್ಲಿ ದೈವ ಭಯವಿದ್ದರೆ ದೇವರು ನಿನ್ನನ್ನು ಸಂಪೂರ್ಣವಾಗಿ ಕಾಪಾಡುವುದು, ಸಂಪೂರ್ಣವಾಗಿ ರಕ್ಷಿಸುವುದು. ಆಗ ನಾವು ನಮ್ಮನ್ನೇ ಕೇಳೋಣ, ದೇವರ ಮೇಲೆ ನನಗಿರುವ ಭಯ, ದೇವರ ಮೇಲೆ ನನಗಿರುವ ಭಕ್ತಿ, ವಿಶ್ವಾಸ, ಶ್ರದ್ಧೆ ಹೇಗಿದೆ?
ಅದು ಅಪಾರವಾಗಿದ್ದರೆ, ದೊಡ್ಡದಾಗಿದ್ದರೆ, ಹೇರಳವಾಗಿದ್ದರೆ ಈ ಬಲಿ ಪೂಜೆ ಮೂಲಕ ಪ್ರಕೃಷ್ಟರಿಗೆ, ತಂದೆ ದೇವರಿಗೆ, ಪವಿತ್ರಾತ್ಮರಿಗೆ ಸ್ತುತಿಸುವುದನ್ನು ಸಮರ್ಪಿಸೋಣ. ಒಂದು ವೇಳೆ ಅಹಂಭಾವದಿಂದ ನಾವು ಮೆರೆಯುತ್ತಿದ್ದರೆ, ನನಗೆ ತುಂಬ ಗೊತ್ತು, ನನಗೆ ಹೆಚ್ಚಾದ ಅರಿವಿದೆ, ನಾನೇ ಜ್ಞಾನಿ ಎಂದು ವರ್ತಿಸುತ್ತಿದ್ದರೆ, ಬದುಕುತ್ತಿದ್ದರೆ, ನಮ್ಮ ದುರ್ಸದಿಗಾಗಿ ಕಟ್ಟುಗೊಳಿಸುವ ಪಾಪಗಳಿಗಾಗಿ ದೇವರಿಗೆ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರೇ, ಧರ್ಮಾಧ್ಯಕ್ಷ ಸಂತ ಬನವೆಂಚರವರ ಸ್ವರ್ಗೀಯ ಜಯಂತಿಯನ್ನು ನಾವು ಆಚರಿಸುತ್ತಿದ್ದೇವೆ. ಅವರ ವಿಶೇಷ ಪಾಂಡಿತ್ಯದಿಂದ ಪ್ರಯೋಜನ ಪಡೆದು ಅವರು ತೋರಿದ ಪರಸೇವೆಯ ಆದರ್ಶವನ್ನು ನಾವು ನಿರಂತರ ಅನುಭವಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮದಲ್ಲಿ ದೇವರ ಮುಖಾಂತರ ಜೀವಿಸಿ ಆಡುವ ನಮ್ಮ ಪ್ರಭು ನಿಮ್ಮ ಪುತ್ರಾಗಿ ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಕೋಲು ಹಿಡಿದವನನ್ನೇ ಹೊಡೆದಂತಾಯಿತು. ಅಧ್ಯಾಯ 10, ದೈವವಚನಗಳು 5-7 ಮತ್ತು ದೈವವಚನಗಳು 13-16 ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ: ಆಹಾ, ಅಸೀರಿಯಾದ ನಾಡೆ, ನೀನು ನನ್ನ ಕೋಪದ ದಂಡಯುಧ, ರೋಷದ ದೊಣ್ಣೆ. ಆ ಧರ್ಮಭ್ರಷ್ಟ ಪ್ರಜೆಗೆ ಎದುರಾಗಿ ಅಸೀರಿಯವನ್ನು ಕಳುಹಿಸುತ್ತೇನೆ. ನನ್ನ ಕೋಪಕ್ಕೆ ಗುರಿಯಾದ ಜನರಿಗೆ ವಿರುದ್ಧ ಕಾರ್ಯವನ್ನು ಕೈಗೊಳ್ಳಲು ಆಜ್ಞೆ ಮಾಡುತ್ತೇನೆ. ನನ್ನ ಪ್ರಜೆಯನ್ನು ಸೂರೆ ಮಾಡಲು, ಕೊಳ್ಳೆ ಹೊಡೆಯಲು, ಬೀದಿಯ ಕಸದಂತೆ ತುಳಿದು ಬಿಡಲು ಅದಕ್ಕೆ ಆಜ್ಞೆ ಮಾಡುತ್ತೇನೆ. ಆದರೆ ಅಸೀರಿಯಾದ ಆಲೋಚನೆಯೇ ಬೇರೆ. ಅನೇಕ ಜನಾಂಗಗಳನ್ನು ತಾನೇ ಸಂಹರಿಸಿ ನಿರ್ಮೂಲ ಮಾಡಬೇಕೆಂಬ ಯೋಚನೆ ಅವರದು. ಅಸೀರಿಯಾದ ಅನಿಸಿಕೆ ಇದು: ನಾನು ವಿವೇಕಿ, ನನ್ನ ಭುಜಬಲದಿಂದಲೇ ಇದನ್ನು ಮಾಡಿದ್ದೇನೆ, ನನ್ನ ಜ್ಞಾನ ಶಕ್ತಿಯಿಂದಲೇ ಇದನ್ನು ಸಾಧಿಸಿದ್ದೇನೆ. ನಾಡುಗಳ ಮಧ್ಯೆ ಇರುವ ಎಲ್ಲೆಗಳನ್ನು ಕಿತ್ತು ಹಾಕಿದ್ದೇನೆ. ಅವು ಕೂಡಿಸಿಟ್ಟುಕೊಂಡಿದ್ದ ನಿಧಿ ನಿಕ್ಷೇಪಗಳನ್ನು ಸೂರೆ ಮಾಡಿದ್ದೇನೆ. ಗದ್ದುಗೆಯ ಮೇಲೆ ಕುಳಿತಿರುವವರನ್ನು ಮಹಾವೀರನಂತೆ ಕೆಡವಿಬಿಟ್ಟಿದ್ದೇನೆ. ಹಕ್ಕಿಯ ಗೂಡನ್ನು ಕಂಡುಹಿಡಿಯುವಂತೆ ಜನಾಂಗಗಳ ಆಸ್ತಿಪಾಸ್ತಿಯನ್ನು ಹಿಡಿದುಕೊಂಡಿದ್ದೇನೆ. ಹಕ್ಕಿ ಬಿಟ್ಟು ಹೋದ ಮೊಟ್ಟೆಗಳನ್ನು ಒಟ್ಟುಗೂಡಿಸಿಟ್ಟುಕೊಳ್ಳುವಂತೆ ಸಮಸ್ತ ರಾಷ್ಟ್ರಗಳನ್ನು ಒಟ್ಟುಗೂಡಿಸಿದ್ದೇನೆ. ರೆಕ್ಕೆಯಾಡಿಸಿ ಬೆದರಿಸಲು ಯಾರೂ ಇರಲಿಲ್ಲ. ಕೊಕ್ಕು ತೆರೆದು ಕೀಚುಗುಟ್ಟಲು ಯಾರೂ ಕಾಣಲಿಲ್ಲ. ಕೋಡಲಿ ಕಡಿಯುವವನನ್ನೇ ಕಡಿಯಲು ನಿಂತಿದೆ. ಗರಗಸ ಆಡಿಸುವವನನ್ನೇ ಕತ್ತರಿಸಲು ಎದೆಗುಂದಿದೆ. ಕೋಲು ಹಿಡಿದವನನ್ನೇ ಹೊಡೆದಂತಾಯಿತು. ನಿರ್ಜೀವ ದೊಣ್ಣೆ ಸಜೀವ ಮನುಷ್ಯನನ್ನೇ ಬಡಿದಂತಾಯಿತು. ಆದ ಕಾರಣ ಒಡೆಯರಾದ ಸರ್ವೇಶ್ವರ, ಸೇನಾಧೀಶ್ವರ ಸರ್ವೇಶ್ವರ, ಅಸೀರಿಯಾದ ಕೊಬ್ಬಿದ ಯೋಧರಿಗೆ ಕ್ಷಯರೋಗವನ್ನು ಬರಮಾಡುವರು.
ಅವರ ದೇಹಕ್ಕೆ ಬೆಂಕಿಯಂತೆ ಉರಿಯುವ ಜ್ವರವನ್ನು ಉಂಟು ಮಾಡುವರು. ಪ್ರಭುವಿನ ವಾಕ್ಯವಿದು. ಶ್ಲೋಕ. ಕೈ ಬಿಡನು ಪ್ರಭು ತನ್ನ ಸ್ವಕೀಯರನ್ನು, ನಸುಕಿ ಆಪುತಿಯರು ನಿನ್ನ ಪ್ರಜೆಯನ್ನು, ಹಿಂಸಿಸುತ್ತಿಹರು ನಿನ್ನ ಸ್ವಕೀಯರನ್ನು, ವಧಿಸುತ್ತಿಹರು ವಿಧವೆಯರನ್ನು, ಪರದೇಶಿಯರನ್ನು, ಹತ್ಯೆ ಮಾಡುತ್ತಿಹರು ಗತಿಯಿಲ್ಲದ ಅನಾಥರನ್ನು. ಶ್ಲೋಕ. ಅವರಾಡಿಕೊಳ್ಳುತ್ತಿಹರು ಪ್ರಭು ನೋಡೆಂದು, ಯಾಕೋಬ್ಯರ ಸ್ವಾಮಿದೇವ ವಿಚಾರಿಸಲೆಂದು, ಮೂರ್ಖರೇ ನಿಮಗೆ ಜ್ಞಾನೋದಯವಾಗುವುದಾವಾಗ, ಪಶುಪ್ರಾಯರಾದ ಪ್ರಜೆಗಳು ಗಮನಿಸುವುದಾವಾಗ. ಶ್ಲೋಕ. ಕಿವಿ ಮಾಡಿದವನು ಕೇಳದಿರುವನು, ಕಣ್ಣು ಕೊಟ್ಟವನು ನೋಡದಿರುವನು, ರಾಷ್ಟ್ರಗಳನ್ನು ಖಂಡಿಸುವವನು ದಂಡಿಸದಿರುವನು, ಮನುಜರಿಗೆ ಬುದ್ಧಿ ಕಲಿಸುವವನು ಬುದ್ಧಿಹೀನನು. ಶ್ಲೋಕ. ತಳ್ಳಿಬಿಡನು ಪ್ರಭು ತನ್ನ ಜನರನ್ನು, ಕೈ ಬಿಡನವನು ತನ್ನ ಸ್ವಕೀಯರನ್ನು, ನ್ಯಾಯ ತೀರ್ಪು ಮರಳಿ ತಿರುಗುವುದು ನೀತಿಯತ್ತ, ನೇರ ಮನಸ್ಕರೆಲ್ಲ ಮಾಡುವರು ಅದನ್ನು ಸಮರ್ಥ. ಶ್ಲೋಕ. Hallelujah, hallelujah, hallelujah. ನಿನ್ನ ಅಚಲನೀತಿಯ ಅನುಸಾರ ಚೈತನ್ಯಗೊಳಿಸಿದನು, ಕೈಗೊಳ್ಳುವೆನಾಗ ನಿನ್ನ ವಾಯು ಸುರಿದ ಕಟ್ಟಳೆಗಳನ್ನು. ಪ್ರಭು ನಿಮ್ಮೊಡನೆ ಇರಲಿ. ಪುನೀತ ಮತ್ತಾಯನ ಬರೆದ ಶುಭ ಸಂದೇಶದಿಂದ ವಾಚನ. ಹನ್ನೊಂದನೇ ಅಧ್ಯಾಯ ದೇವಚನಗಳು 25, 26 ಮತ್ತು 27. ಆ ಸಮಯದಲ್ಲಿ ಯೇಸು ಸ್ವಾಮಿ, ಪಿತನೇ, ಪರಲೋಕ ಭೂಲಗಳ ಒಡೆಯನೇ, ಜ್ಞಾನಿಗಳಿಗೂ ಮೇಧಾವಿಗಳು ಈ ವಿಷಯಗಳನ್ನು ಮರೆ ಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ. ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಪ್ರೀತಿ ಸಂಕಲ್ಪ. ನನ್ನ ಪಿತ ಸಮಸ್ತವನ್ನು ನನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂಬುದನ್ನು ಪಿತನೇ ಹೊರತು ಬೇರಾರು ಅರಿಯರು. ಪಿತನು ಯಾರೆಂಬುದನ್ನು ಪುತ್ರನು ಮತ್ತು ಯಾವನಿಗೆ ಪುತ್ರನು ಅವರನ್ನು ಶುದ್ಧಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು ಎಂದು ಹೇಳಿದರು. ಕ್ರಿಸ್ತರನ್ನು ಪರಿಚಯಿಸಿಕೊಡುವ ಕ್ರಿಸ್ತರ ಶುಭ ಸಂದೇಶ.
ಯಾಜಕರ ಪ್ರಾರ್ಥನೆ ತಂದೆಯ ದೇವರಿಗೆ ಕಾಣಿಸಿಕೊಳ್ಳಬೇಡಿ ನನ್ನ ಮತ್ತು ನಿಮ್ಮ ಬಳಿ ಪಿತನಾಚಕ್ಕೆ ಆಜ್ಞೆ ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಮಹಿಮೆಯನ್ನು ಮಾಡಲು ಪುನೀತ ಬನಬೆಚ್ಚರವರನ್ನು ಪವಿತ್ರಾತ್ಮರು ವಿಶ್ವಾಸದ ಜ್ಯೋತಿಯಿಂದ ಸದಾ ಬೆಳಗಿದರು. ಈ ದಿವ್ಯ ರಹಸ್ಯಗಳನ್ನು ಆಚರಿಸಿರುವ ನಮ್ಮನ್ನು ಪವಿತ್ರಾತ್ಮರೇ ವಿಶ್ವಾಸದ ಜ್ಯೋತಿಯಿಂದ ತುಂಬಲೇ. ನಿಮ್ಮ ಮಹತ್ಕಾರ್ಯಗಳನ್ನು ಸಾರ್ಥ ಹರಕೆಯ ಕಾಣಿಕೆಗಳನ್ನು ನಿಮ್ಮ ಸನ್ನಿಧಿಗೆ ತಂದಿದ್ದೇವೆ. ಅವರ ಪುಣ್ಯ ಫಲಗಳು ನಿಮಗೆ ಮೆಚ್ಚುಗೆಯಾದಂತೆ ನಮ್ಮ ನಿಷ್ಠಾವಂತ ಸೇವೆಯು ನಿಮ್ಮ ಸಮ್ಮುಖದಲ್ಲಿ ಮೆಚ್ಚುಗೆ ಪಡೆಯಲಿ. ನಮ್ಮ ಪ್ರಮುಖಸ್ಥರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ನಿರ್ಮಲಗಳನ್ನು ಸ್ವರ್ಗದೆಡೆಗೆ ಎತ್ತಿ. ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರೇ ನಾವೆಂದೆಂದೂ ಎಲ್ಲರೂ ಪ್ರಕೃತಿಸರ ಮುಖಾಂತರ ಈ ಸಲ್ಲಿಸಿದ ನಿಜವಾಗಿಯೂ ನ್ಯಾಯವಾಗಿದೆ ಎಂಬ ಕರ್ತವ್ಯ ರಕ್ಷಣೆಯಾಗಿದೆ. ಏಕೆಂದರೆ ನಿಮ್ಮ ಸಂತ ಬನವಂಚರವರ ಹಬ್ಬದಂದು ನಿಮ್ಮ ಧರ್ಮಸಭೆ ಆಶಯಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದೇಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಸಕ್ಷಿತಗೊಳಿಸುತ್ತೀರಿ ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದ್ದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾಗೀತೆಯನ್ನು ಘೋಷಿಸುತ್ತ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಪ್ರಾರ್ಥಿಸಿ ಸಾರುತ್ತೇವೆ. ಪ್ರಭು ವಿರುದ್ಧವಾಗಿ ಪರಿಶುದ್ಧರು ಸರ್ವ ಪರಿಶುದ್ಧಿಯೂ ನೀವೇ. ಈ ಗುಡಿಗಳ ಮೇಲೆ ನಿಮ್ಮ ಪವಿತ್ರಾತ್ಮ ಇಬ್ಬನಿಯನ್ನು ಸೃಷ್ಟಿಸಿ ಪುನೀತಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ಪೂಜ್ಯ ರಕ್ತವಾಗುವಂತೆ ಮಾಡಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಚ್ಛಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞ ಸಲ್ಲಿಸಿ ಅದನ್ನು ಆಶೀರ್ವದಿಸಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಪೂಜ್ಯ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾದಪಾದ ತೆಗೆದುಕೊಂಡು ಮತ್ತೊಮ್ಮೆ ಕೃತಜ್ಞ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ನೀವರನ್ನು ಪಾನ ಮಾಡಿ, ಏಕೆಂದರೆ ಇದು ಹೊಸ ರಕ್ತವನ್ನು ನನ್ನ ದಿವ್ಯ ರಕ್ತದ ಪಾತ್ರೆ. ಈ ಪೂಜ್ಯ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ ಆದ್ದರಿಂದ ಪ್ರಭುವಿನ ಸಂತನ್ನು ಸೇವಿಸಲು ನೀವು ಪರಿಗಣಿಸಿದಾಗ ಸ್ತೋತ್ರ ಸಲ್ಲಿಸುತ್ತೇವೆ. ಜೀವರೊಟ್ಟಿಯನ್ನು ರಕ್ಷಣೆಯ ಪಾತ್ರ ನಮಗೆ ಅರ್ಪಿಸುತ್ತೇವೆ. ಕ್ರಿಸ್ತ ಶರೀರ ರಕ್ತದಲ್ಲಿ ಪಾಲ್ಗೊಳ್ಳುವ ಪವಿತ್ರವನ್ನು ಉಳಿಸಬೇಕೆಂದು ಬರಬೇಕೆಂದ ವಿನಿಸುತ್ತೇವೆ. ಅಪ್ಪಾಪಿತನೇ, ನಿಮ್ಮ ವಿಶ್ವವ್ಯಾಪದಲ್ಲಿ ಪರಿಸುತ್ತೇವೆ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಠ ಮಚಾದ ಅವರೊಂದಿಗೂ
Alfred Matthias, Ignatius Paul Pinto, Bernard Blasius Morris. ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿ ಪರಿವರ್ತನೆ ನಡೆಸಿರಿ. ಪ್ರಭು ಈ ಲೋಕದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕರಾದ ಕಾಂಡು ಸ್ವಾಮಿ, ಬಿಹರ್ ಥಾಮಸ್ ಬೋಧಕಮರಿ, ಧರ್ಮಾಧ್ಯಕ್ಷ ಆರೋಗ್ಯ ಸ್ವಾಮಿ ಇವರನ್ನು ಸ್ಮರಿಸಿಕೊಳ್ಳಿ. ನಿಮ್ಮ ಪುತ್ರ ಅನುಭವಿಸಿದಂಥ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಅಪಾಪಿತನೇ ಪುನರುತ್ಥಾನ ವಿಶ್ವಾಸ ನಿಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಪ್ರತರಾದೆಯನ್ನು ಸ್ಮರಿಸಿಕೊಳ್ಳಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ತಂದೆ ದೇವರೇ, ನಮ್ಮ ಮೇಲೆ ದಯ ತೋರಿರಿ. ದೇವಾದಿ ಪುಣ್ಯ ಕನ್ಯಾಮರಿ ಮನವೊಂದಿಗೂ ಆಕೆಯ ಪತಿ ಸಂತ ಜೋಸೆಫ್ ಕೃಷ್ಣಾನಿಗೆ ಯೋಹಾನ, ಪುನೀತ ಪೇತ್ರ ಪೌಲ ಜೂತದೆ ತೋಮಾಸ್ ಜೇಮ್ಸ್ ಯೋಹಾನನು, ಸಂತ ಮತ್ತಾಯ ಮಾರ್ಕ ಲೂಕಾಸ್, ಪ್ರಥಮ ರಕ್ತ ಸಾಕ್ಷಿಯಾದ ಸಂತ ಸ್ಟೇಫಾನ್, ಬೆರೆತ ಬೇರೆ ಕ್ಲೇರಬ, ಸಂತ ಅಲ್ಫೋನ್ಸ್ ಗ್ರಿಗೋರಿ ಮಾರ್ಗನಾಥ ಚಿನ್ನಪುರ ಐಗುಪ್ತ ದೇಶದ ಅಂಥೋನಿ ಪಾಸ್ ಕೊಂಡೇರು, ಸಂತ ಅಮ್ಬ್ರೋಸ್ ಅಗಸ್ಟಿನ ಆಶೀರ್ವಾದ ಕ್ಲಾರ್, ಸಂತ ರಾಶಸ್ ಗೊಂಜಾಗ, Antiochus Ignatius, Francis, St. John Peter, John Bosco, Jean Jacques, Jerome, Pierre, Gervarius, St. John Chrysostom, Justin, Julian, John Oliver, John, St. Thomas Aquinas, Theodore, Philip, Census, Versus, St. Peter, became the St. Brothers, Richard Ball, who January, Devsan, St. Dominic, Catherine, Chowder, James here, St. Gregory, St. Marigati, St. Agnes, Margaret, St. Prosector, Liman, St. Rose, the film, and St. St. Peter, become the home chase door. Created various religions and foster Alpha Margaret, Macklin, Maria, St. Martha, Hatan, the Bhakanath, Padre Rabio, St. Patrick, Redolin, St. Sebastian, St. Annabeth, Jockey, the Louis with Red Vigilance, and seated Fibiola, St. Bernadette, St. Bonaventure, St. Louis, St. Bridget, ಮತ್ತು ರಿಲೇಷನ್ ವರ್ಕ್ ಸಂತರೊಂದಿಗೂ ನಮ್ಮ ತಿಂಗಳ ಭಾಗಿಗಳಾಗಿ ವಿಶ್ವಾಸ ಕುಮಾರಿ ಚಿತ್ರ ಮುಖಾಂತರ ಎನಿಸುವಿ. ಇವರ ಮುಖಾಂತರ ಇವರಲ್ಲಿಗೂ ಇವರಲ್ಲಿ ಸರ್ವಶಕ್ತನಾದ ದೇವರೇ, ಪವಿತ್ರಾತ್ಮ ಐಕ್ಯದಲ್ಲಿ ಸರ್ವಗೌರವ ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರ ಪ್ರೇಮಿತರಾಗಿ ದೈವ ಬೋಧನ ಶಿಕ್ಷಿತರಾಗಿ ದೈವದಿಂದ ನಾವು ತಂದೆ ದೇವರಲ್ಲಿ ಪ್ರಾರ್ಥಿಸುವುದೇನೆಂದರೆ, ನಿಮ್ಮ ಕರುಣೆ ನೆರವನ್ನು ಪಡೆದ ಪಾಪದ ಬಿಡುಗಡೆಯಾಗಿ ಎಲ್ಲ ಸಮಸ್ಯೆಗಳಿಂದ ಸಂಕಟಗಳಿಂದ ಸುರಕ್ಷಿತರಾಗಿ ತೀರ್ಮಾನಕ್ಕಾಗಲಿ ಶಾಂತಿಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದ ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಜ್ಞಾಪಿಸುತ್ತಿದ್ದೇವೆ. ಯೇಸು ಕ್ರಿಸ್ತನಿಗೆ ಮಾಪಿ ಶಾಂತಿ ಹೋಗುತ್ತೇನೆ, ನನ್ನ ಶಾಂತಿ ಕೊಡುತ್ತೇನೆ ಹೇಳಿದ್ದೇನೆ. ನಮ್ಮ ಪಾಪಗಳನ್ನು ನೀವು ನೋಡದೆ ಭಕ್ತಿ ವಿಶ್ವಾಸ ವೀಕ್ಷಿರಿ. ಅದಕ್ಕೆ ನಿಶ್ಚಿತ ಪ್ರಕಾರ ಶಾಂತಿ ಪ್ರೀತಿ ವಿಶ್ವಾಸ ಆರೋಗ್ಯ ಜ್ಞಾನ ಪರಿಶುದ್ಧತೆ ಐಕ್ಯತೆಯನ್ನು ವೀಕ್ಷಿರಿ. ಪ್ರಾರ್ಥನೆಯೇ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರನೇ ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಈಗ ಲೋಕದ ಪಾಪಗಳನ್ನು ಭರಿಸುತ್ತೆ ಇವರ ಬರಿ ಪ್ರಭು ಯೇಸು ಕ್ರಿಸ್ತನ ಪ್ರೀತಿಯ ಪಾಪ ಪೂಜೆಗೆ ಆಹ್ವಾನಿತ ನಾವು ಭಾಗ್ಯವಂತರು.
ಯೇಸು ಕ್ರಿಸ್ತರಲ್ಲಿ ಆ ಸ್ಥಿರವಾದ ಅಸ್ತಿವಾರ, ಇದಲ್ಲದೆ ಬೇರೆ ಅಸ್ತಿವಾರವನ್ನು ಯಾರು ಹಾಕಲಾಗದು. ವಂದಿಸಿ ಪ್ರಾರ್ಥಿಸೋಣ. ಪ್ರಭು ಪುನೀತ ಬನವೆಂಚವರ ಹಬ್ಬವನ್ನು ಹರ್ಷದಿಂದ ಕೊಂಡಾಡುತ್ತಿರುವ ನಾವು ನಿತ್ಯ ರಕ್ಷಣೆಯ ಭರವಸೆಯನ್ನು ಪಡೆದಿದ್ದೇವೆ. ಇದು ನಮಗೆ ಇಂದಿನ ಮತ್ತು ಮುಂದಿನ ಜೀವನಕ್ಕೆ ನೆರವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಸುತ ಪವಿತ್ರಾತ್ಮ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಮುನ್ನಡೆಸಿ ಕಾಪಾಡಲಿ. ಪ್ರಸಿದ್ಧ ಶಕ್ತಿ ಸಂದೇಶವನ್ನು ಹೆಚ್ಚಿಕೊಂಡು ಬಾಳು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಪ್ರೀತಿ ನಿಮ್ಮಲ್ಲಿರಲಿ.